ತಮಗೆಲ್ಲರಿಗೂ ಪ್ರಣಾಮಗಳು. ಯತಿಶ್ರೇಷ್ಠ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ 100ನೇ ಜಯಂತ್ಯೋತ್ಸವದ ನಿಮಿತ್ತ ಒಂದು ಚಿಂತನೆ ಮಾಡೋಣ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ವಿಶ್ವಪ್ರೇಮಿ, ಮಾತೃಹೃದಯಿ, ಅಹಿಂಸಾ, ದಯಾ, ಕರುಣಾ ಗುಣವುಳ್ಳ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಸರ್ವಧರ್ಮದವರನ್ನು ಪ್ರೀತಿಸುವ ವಿಶಾಲ ಶ್ರೀಮಂತ ಹೃದಯದವರು. ಭವ್ಯ ಸುಂದರ ಪ್ರಕೃತೋತ್ಸವದ ದಿವ್ಯ ಮಡಿಲಲ್ಲಿ ವಿಶ್ವಶಾಂತಿ ನಿಕೇತನ ಕುಟೀರ ಮಾಡಿಕೊಂಡು ಅನೇಕ ಪ್ರಕಾರದ ಆಧ್ಯಾತ್ಮಿಕ ಸಂಶೋಧನಾ ಪ್ರಯೋಗಗಳನ್ನು ಮಾಡಿದ ಧೀರಯೋಗಿಗಳು. ಬಿಳಿಗಿರಿ ರಂಗನ ಬೆಟ್ಟದ ಅಭಯಾರಣ್ಯದಲ್ಲಿ ಏಕಾಂಗಿಯಾಗಿ ಸಾಧನೆ ಮಾಡುವಾಗ ಬಗೆ ಬಗೆಯ ಪಕ್ಷಿ ಪ್ರಾಣಿಗಳು, ಜಿಂಕೆ, ಆನೆ, ಸಾರಂಗ, ಕಾಡೆಮ್ಮೆ ಮತ್ತು ಕ್ರೂರ ಪ್ರಾಣಿಗಳಾದ ಸರ್ಪ, ಹುಲಿ, ಕರಡೆ, ಚಿರತೆಗಳ ಸಮೂಹ ಸುತ್ತಮುತ್ತ ಇದ್ದರೂ ಕೂಡ ಅವುಗಳ ಕಡೆ ಗಮನ ಕೊಡದೆ ತಮ್ಮ ಕಠೋರ ತಪಸ್ಸು, ದಿವ್ಯ ಮೌನಾನುಷ್ಠಾನ ಸಾಧನೆ ಮಾಡುವಲ್ಲಿ ತಲ್ಲೀನರಾದವರು. ಪ್ರಥಮದಲ್ಲಿ ರಾಷ್ಟ್ರದ ಮಿಲಿಟರಿ ಯೋಧರಾಗಿ ಸೇವೆ ಸಲ್ಲಿಸಿ ಆಧ್ಯಾತ್ಮಿಕ ರಸಋಷಿಗಳಾಗಿ ಸಮಸ್ತ ಜಗತ್ತನ್ನು ಸುತ್ತಿ ಅನೇಕ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಸಂಶೋಧಕರನ್ನು ಭೇಟಿ ಮಾಡಿ ಮತ್ತು ಪ್ರಪಂಚದ ಸರ್ವಧರ್ಮಗಳನ್ನು ಆಳವಾಗಿ ಅಧ್ಯಯನ ಮಾಡಿದವರು. ಪ್ರಪಂಚದ ಅನೇಕ ವೈವಿಧ್ಯಮಯ ಭಾಷೆಗಳನ್ನು ಕರಗತ ಮಾಡಿಕೊಂಡವರು. ಆದರೂ ಪೂಜ್ಯರು ಜಗತ್ತಿನಲ್ಲಿ ಯಾವ ಧರ್ಮ, ಭಾಷೆ, ವರ್ಗ, ವರ್ಣಗಳಿಗೆ ಸೀಮಿತಗೊಳ್ಳದೆ ತಮ್ಮದೇ ಆದ ಧ್ಯಾನ ಸಂಶೋಧನೆ, ಆತ್ಮಚಿಂತನ, ಅಭೇದ ದೃಷ್ಟಿಯುಳ್ಳ ನಿತ್ಯ ನೂತನ ದಿವ್ಯ ಪ್ರಕೃತಿಯ ನಿಷ್ಕಾಮ ಸೇವೆಯನ್ನು ಕಂಡು ಸಮಸ್ತ ಮಾನವ ಕುಲವನ್ನು ಪ್ರೀತಿಸಿದವರು. ಆದ್ದರಿಂದಲೇ ಇವರು ವಿಶ್ವಪ್ರೇಮಿಗಳು. ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಬಂದವರಿಗೆಲ್ಲ ವಿಶ್ವದರ್ಶನದ ಉದಾತ್ತ ತತ್ವಚಿಂತನೆಗಳ ದರ್ಶನವನ್ನು ಮಾಡಿಸುವ ದಿವ್ಯದ್ರಷ್ಟಾರರಾಗಿದ್ದರು. ವಿಶ್ವವನ್ನೆಲ್ಲ ಸುತ್ತಿ ಸಮಸ್ತ ಕೋಶಗಳನ್ನೆಲ್ಲ ಓದಿ ಸೂಕ್ಷ್ಮ ತತ್ವಗಳನ್ನೆಲ್ಲ ಅರಿತು ಅನುಭವಿಸಿದ ಬಳಿಕ ದಿವ್ಯ ಪರಮಾನಂದ ಪ್ರಾಪ್ತಿಯಾಗುತ್ತದೆ. ಆಗ ಮನ ಅಮನ ಭೇದವಿಲ್ಲದ ಅಪರಿಮಿತ ಬುದ್ಧಿ, ಚಿತ್ತ ಶಾಂತ, ಭಾವ ಮಧುರ ಸುಂದರವಾದಾಗ ವೈಶ್ವಿಕ ಸತ್ಯ ದರ್ಶನವಾಗುತ್ತದೆ. ಇದೇ ದಿವ್ಯ ದರ್ಶನ, ಪರಿಪೂರ್ಣ ಸತ್ಯಾನುಭೂತಿ. ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಸರ್ವಧರ್ಮ ಸಮನ್ವಯಕಾರರು, ವಿಶ್ವಮಾನವ ಸಿದ್ಧಾಂತದ ಪ್ರತಿಪಾದಕರು. ವಿಶ್ವದಲ್ಲಿ ಸರ್ವರಿಗೂ ಸತ್ಯವೊಂದೇ, ಸಮಸ್ತ ಮಾನವ ಕುಲವೊಂದೇ ಮತ್ತು ನಾವು ವಾಸಿಸುವ ಭೂಮಿ, ಕುಡಿಯುವ ನೀರು, ಸೇವಿಸುವ ಗಾಳಿ ಎಲ್ಲರಿಗೂ ಒಂದೇ ಸಮಾನವಾಗಿದೆ ಎಂದು ನಂಬಿದವರು. ಆದರೂ ನಾವು ಈ ಪುಣ್ಯ ಭೂಮಿಗೆ ಸ್ವಲ್ಪ ದಿನ ಯಾತ್ರೆ ಮಾಡಿ ಹೋಗುವ ಯಾತ್ರಾರ್ಥಿಗಳು. ನಾವು ನಮ್ಮ ಜೀವನದಲ್ಲಿ ಕೊಡಬಹುದಾದ ಅಮೂಲ್ಯ ಉಡುಗೊರೆಯ ಕಾಣಿಕೆ ಎಂದರೆ ಉದಾತ್ತ ಜೀವನದ ಮೌಲ್ಯಗಳು ಮಾತ್ರ ಶಾಶ್ವತ ಪರಮಸತ್ಯ. ಹೇಗೆಂದರೆ ಭಾರತೀಯ ಸನಾತನ ಮೌಲ್ಯಗಳು ಇಂದಿಗೂ ಸರ್ವರಿಗೂ ಅನುಕರಣೆ ಯೋಗ್ಯವಾಗಿವೆ. ಆದ್ದರಿಂದಲೇ ಎಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾರೆ, ಆರಾಧಿಸುತ್ತಾರೆ. ಏಕೆಂದರೆ ಪ್ರತಿಯೊಬ್ಬರನ್ನೂ ಆಧ್ಯಾತ್ಮಿಕ ಪರಮೋನ್ನತ ಶೈಲ ಶಿಖರದವರೆಗೆ ಕೊಂಡೊಯ್ಯುತ್ತವೆ. ನಮ್ಮ ಸ್ವಾರ್ಥಪೂರ್ಣ ಬದುಕಿನಲ್ಲಿ ಪರಿಮಿತಿಗಳ ಸುಳಿಗೆ ಸಿಲುಕದೆ, ಯಾವ ಆಕರ್ಷಣೆ ಪ್ರಲೋಭನೆಗಳಿಗೆ ಒಳಗಾಗದೆ, ಚಿತ್ತದಲ್ಲಿ ಅನೇಕ ವಿಪರೀತ ವೃತ್ತಿಗಳನ್ನು ನಿರೋಧಿಸಿ ಅಂತಃಸಾಕ್ಷಿ ಪ್ರಜ್ಞೆಯಿಂದ ಬದುಕಬೇಕು ಎಂದು ಹೇಳುತ್ತಿದ್ದರು. ರಾಗ, ದ್ವೇಷ, ದುಃಖ, ಚಿಂತೆ, ಕಾಮ, ಕ್ರೋಧ, ಸುಖ, ಸಂತೋಷಗಳಿಗೆ ಮನಸ್ಸಿನ ಚೇಷ್ಟೇ ಕಾರಣವಾಗಿದೆ. ಆದ್ದರಿಂದಲೇ ಮನವನ್ನು ಶುದ್ಧಗೊಳಿಸಲಿಕ್ಕೆ ಅಥವಾ ಸೂಕ್ಷ್ಮ ಶೂನ್ಯಗೊಳಿಸಲಿಕ್ಕೆ ಅಂತರಂಗದ ವೀಕ್ಷಣೆ, ಆತ್ಮಪರೀಕ್ಷೆ ಮಾಡಿ ಆತ್ಮನಲ್ಲಿ ಕೇಂದ್ರೀಕರಿಸಿದರೆ ಮನಸ್ಸು ನಿರ್ಮಲವಾಗಿ ಸುಸಂಸ್ಕೃತಗೊಂಡು ಸಂವೇದನಶೀಲವಾಗುತ್ತದೆ. ಆಗ ಜೀವನ ಸುಪ್ರಸನ್ನವಾಗುತ್ತದೆ. ಇದೇ ನಿಜವಾದ ಮನಸ್ಸಿನ ಶಿಕ್ಷಣವಾಗಿದೆ ಎಂದು ಹೇಳುತ್ತಿದ್ದರು. ಸರಳತೆ ಮತ್ತು ಪ್ರಾಮಾಣಿಕತೆ ಜೀವನದ ಮುಖ್ಯ ಮೌಲ್ಯಗಳು. ಸಮಸ್ತ ಮಾನವ ಕುಲದ ಉತ್ತಮ ಆರೋಗ್ಯಕ್ಕೆ ಸಂಪದ್ಭರಿತ ಪ್ರಕೃತಿ ದೇವತೆಯ ವನಸಿರೆ ಅವಶ್ಯ ಬೇಕಾಗುತ್ತದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಯಲು ಇಂದ್ರಿಯ ಚಾಪಲ್ಯ, ನಾಲಿಗೆಯಲ್ಲಿ ನಿಯಂತ್ರಣ, ವಿಷಯ ಸುಖಗಳ ತ್ಯಾಗ ಮತ್ತು ದೈವಿಕ ಶಕ್ತಿಯಲ್ಲಿ ಶ್ರದ್ಧೆ, ಹೃದಯಕ್ಕೆ ಸಂಸ್ಕಾರ, ಮೌನ, ಏಕಾಂತತೆ ಬೇಕಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ತಪಸ್ಸು, ಸ್ವಾಧ್ಯಾಯ, ಪರೋಪಕಾರ ಗುಣಗಳೇ ಸಾಧನಗಳಾಗಿವೆ.
ನಮ್ಮ ದೃಷ್ಟಿ ವಿಶಾಲ ಉದಾರವಾಗಿರಬೇಕು. ಆಗ ವಿಶಾಲ ವಿಶ್ವ ನಮ್ಮೊಳಗೆ ಪರಿಪೂರ್ಣವಾಗಿ ತುಂಬಿಕೊಳ್ಳುತ್ತದೆ. ಮನುಷ್ಯನಿಗೆ ಎಷ್ಟೇ ಆಪತ್ತು ವಿಪತ್ತುಗಳು ಬಂದರೂ ಕೂಡ ಚಿತ್ತದ ಸ್ಥಿರತೆಯನ್ನು ಕಳೆದುಕೊಳ್ಳಬಾರದು. ವಿಶ್ವದ ಸಮಸ್ತ ಜೀವಜಂತುಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಎಂದು ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಯಾವ ಜೀವಿಗಳಿಗೆ ತೊಂದರೆಯಾಗದಂತೆ ಬದುಕುವುದೇ ಶ್ರೇಷ್ಠ ಧರ್ಮವಾಗಿದೆ ಎಂದು ಸ್ವಾಮೀಜಿಯವರು ಉಪದೇಶಿಸುತ್ತಿದ್ದರು. ಬ್ರಹ್ಮನಿಷ್ಠ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ತ್ಯಾಗ, ಯೋಗ, ಮೌನ, ಅನುಷ್ಠಾನ, ದಿವ್ಯ ತಪಸ್ಸಿನ ಕೊಡುಗೆ ವಿಶ್ವಶಾಂತಿನಿಕೇತನ ಪಾವನಾಶ್ರಮವಿದು. ಪೂಜ್ಯರ ತತ್ವಚಿಂತನೆ, ದಿವ್ಯ ಅಲೌಕಿಕ ಆತ್ಮಚಿಂತನದ ಪ್ರತಿಫಲ ಈ ಪುಣ್ಯಕ್ಷೇತ್ರ. ಇಲ್ಲಿರುವ ಪ್ರಕೃತಿಯ ಊರ್ಜಾಶಕ್ತಿ, ಸ್ವಾಮೀಜಿಯ ತಪಶಕ್ತಿ ಅಲೌಕಿಕವಾಗಿದೆ. ಆದ್ದರಿಂದ ಇಲ್ಲಿ ಬರುವ ಭಕ್ತರಿಗೆಲ್ಲ ದಿವ್ಯ ಶಾಂತಿ, ಮನೋಸ್ವಾಸ್ಥ್ಯ, ಪ್ರಸನ್ನತೆ ದೊರಕುತ್ತದೆ. ವನಸಿರಿಯ ಪ್ರಕೃತಿಯಲ್ಲಿ ಪ್ರತಿಯೊಂದು ಪಕ್ಷಿಗಳು ಹಾಡಿ ಸಂತೋಷ ಪಡುತ್ತವೆ. ಹಾಗೆ ಗಾಳಿ, ಮಳೆ, ಹರಿಯುವ ನದಿ, ಗಿಡ, ಮರ, ಬಳ್ಳಿಗಳು ಕೂಡ ನಿರಂತರ ಹಾಡುತ್ತಾ ಇರುತ್ತವೆ. ಪ್ರಕೃತಿ ಎಂದರೆ ಶ್ರೀ ಸರಸ್ವತಿಯ ವೀಣೆ, ಲಕ್ಷ್ಮಿಯ ಸಂಪತ್ತು. ಧ್ಯಾನ, ಮೌನ ಯೋಗಿಯ ದಿವ್ಯ ನಾದದಿಂದ ಮನಬುದ್ಧಿ ಚಿತ್ತಗಳು ಶಾಂತವಾಗುತ್ತವೆ. ಆಗ ಹೃದಯಪೂರ್ಣವಾದ ಮಂದಸ್ಮಿತ ಮುಗುಳ್ನಗೆಯೇ ನಿಜವಾದ ಆಧ್ಯಾತ್ಮಿಕ ಆತ್ಮತೃಪ್ತಿಯ ಸಂಪತ್ತಾಗಿದೆ. ಸಮೃದ್ಧ ಜೀವನದ ಲಕ್ಷಣಗಳೆಂದರೆ ಖಾಲಿ ಇರಬೇಡ, ಯಾವಾಗಲೂ ಕ್ರಿಯಾಶೀಲನಾಗಿರು, ನಿರ್ಧಾರ ಮಾಡುವಾಗ ದುಡುಕಬೇಡ, ವಿವೇಕದಿಂದ ಯೋಚಿಸು, ವ್ಯಸನಗೊಳಗಾಗಬೇಡ, ಪರಿಶುದ್ಧ ಜೀವನ ಸಾಗಿಸು, ದುಂಬಿಯಂತೆ ಎಲ್ಲ ಕಡೆಯಿಂದ ಜ್ಞಾನಮಧುವನ್ನು ಸಂಗ್ರಹಿಸು. ಎಷ್ಟೇ ಕಷ್ಟಗಳು ಬಂದರೂ ಅಂಜಬೇಡ, ಮನಸ್ಸನ್ನು ವಜ್ರದಂತೆ ಸಶಕ್ತಗೊಳಿಸು. ತಂದೆ ತಾಯಿಯನ್ನು ನಿಂದಿಸಬೇಡ, ಅವರ ಸೇವೆಯೇ ಭಗವಂತನ ಪೂಜೆ. ಶ್ರದ್ಧೆ ಮತ್ತು ವಿಶ್ವಾಸ ಕಳೆದುಕೊಳ್ಳಬೇಡ, ಇವೇ ಭವ್ಯ ಬದುಕಿನ ಭರವಸೆಗಳು. ನಮ್ಮದೆಲ್ಲ ಒಂದೇ ಕುಲ, ಅದೇ ಮನುಜ ಕುಲ. ಸಮಸ್ತ ಮಾನವರಿಗೆಲ್ಲ ಒಂದೇ ಧರ್ಮ, ಅದೇ ಮಾನವ ಧರ್ಮ. ಪ್ರಪಂಚದಲ್ಲಿ ಇರುವುದು ಒಂದೇ ಜಾತಿ, ಅದೇ ಮನುಷ್ಯ ಜಾತಿ. ವಿಶ್ವದ ಪ್ರಜೆಗಳಾದ ನಾವೆಲ್ಲರೂ ಸೋದರ ಸೋದರಿಯರು, ಸರಿ ಸಮಾನರು. ರೂಪ, ಗುಣ, ಉಡುಗೆ ತೊಡುಗೆ, ಭಾಷೆ, ಬಣ್ಣ, ಆಚಾರ ವಿಚಾರಗಳು ಹೊರನೋಟಕ್ಕೆ ಭಿನ್ನ ಭಿನ್ನವಾದರೂ ನಮ್ಮಲ್ಲಿರುವ ದಿವ್ಯಾತ್ಮ ಒಂದೇ. ಇಂಥ ವಿಶ್ವದೃಷ್ಟಿ, ಸಮದೃಷ್ಟಿ, ವಿಶಾಲ ದೃಷ್ಟಿ ನಮ್ಮದಾದಾಗ ಜೀವನದ ಸಾಧನೆ ಪೂರ್ಣವಾಗುತ್ತದೆ. ಪ್ರಪಂಚದಲ್ಲಿ ಧರ್ಮ, ಭಾಷೆ, ಶಿಕ್ಷಣದ ಮುಖ್ಯ ಉದ್ದೇಶ ವಿಶ್ವಧರ್ಮ ಆಗುವುದಕ್ಕೆ. ಸಮಸ್ತ ಮಾನವನ ಸಾಧನೆ, ಸಂಶೋಧನೆಯ ಅಂತಿಮ ಧ್ಯೇಯ ವಿಶ್ವಾತ್ಮನಾಗುವುದು. ಪೂಜ್ಯ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು 1924 ಡಿಸೆಂಬರ್ 2ನೇ ತಾರೀಕಿಗೆ ಜನ್ಮ ತಾಳಿದರು. ಇಂದು 100ನೇ ಜನ್ಮ ಶತಮಾನೋತ್ಸವದ ಪಾವನ ಶುಭ ಸಂದರ್ಭದಲ್ಲಿ ಪೂಜ್ಯರ ಆದರ್ಶ ತತ್ವಚಿಂತನೆಗಳು ಮಾನವ ಕುಲಕ್ಕೆಲ್ಲ ದಾರಿ ದೀಪವಾಗಲಿ ಎಂದು ಆಶಿಸೋಣ. ಪೂಜ್ಯರ 100ನೇ ಜಯಂತ್ಯೋತ್ಸವದ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭಾಶಯಗಳು.